ನಮಸ್ಕಾರ, ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಮ್ಮೆ ಒಬ್ಬ ಅಂಗಡಿಯ ಮಾಲೀಕ ಕಾರಣವಿಲ್ಲದೆ ತನ್ನ ಮ್ಯಾನೇಜರ್ ಮೇಲೆ ಕೋಪದಿಂದ ಕೂಗಾಡಿ. ಮ್ಯಾನೇಜರ್ ಅಂಗಡಿಯ ಮಾಲೀಕನ ಹತ್ತಿರ ಸುಮ್ಮನೆ ಇದ್ದು ತನ್ನ ಕೋಪವನ್ನು ತನ್ನ ಕೈ ಕೆಳಗಿನ ಕೆಲಸಗಾರನ ಮೇಲೆ ತೀರಿಸಿಕೊಂಡ. ಕೆಲಸಗಾರ ಮ್ಯಾನೇಜರ್ ಮುಂದೆ ಸುಮ್ಮನಿದ್ದು ಹೊರಗೆ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ತನ್ನ ಕೋಪವನ್ನು ಕೂಗಾಡುವ ಮೂಲಕ ತೀರಿಸಿಕೊಂಡ. ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಸುಮ್ಮನಿದ್ದು ಮನೆಗೆ ಬಂದು ಹೆಂಡತಿಯ ಮೇಲೆ ಕೂಗಾಡಿದ. ಹೆಂಡತಿಗೆ ಬೇಸರವಾಯಿತು. ಅವಳು ತನ್ನ ಕೋಪವನ್ನು ತನ್ನ ಮಗನ ಮೇಲೆ ಹಾಕಿದಳು. ಮಗ ಕೋಪದಿಂದ ಹೊರಗೆ ಬಂದು ಮಲಗಿದ್ದ ಒಂದು ನಾಯಿಗೆ ಕಲ್ಲೆಸೆಯುವ ಮೂಲಕ ತನ್ನ ಕೋಪವನ್ನು ತೀರಿಸಿಕೊಂಡನು. ಆಗ ನಾಯಿ ನೋವಿನಿಂದ ಕಿರಿಚುತ್ತಾ ಓಡಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿಗೆ ಕಚ್ಚಿತು. ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ, ಬೆಳಗ್ಗೆ ಕೂಗಾಡಿದ್ದ ಅಂಗಡಿಯ ಮಾಲೀಕನಾಗಿದ್ದ. ಆತ ಮನೆಗೆ ಬಂದು ನಾಯಿ ಎಲ್ಲರನ್ನೂ ಬಿಟ್ಟು ನನ್ನನ್ನೇ ಏಕೆ ಕಚ್ಚಿತು ಎಂದು ಯೋಚನೆ ಮಾಡಿದ. ಆದರೆ ಅವನಿಗೆ ಅದಕ್ಕೆ ಉತ್ತರ ದೊರೆಯಲಿಲ್ಲ. ಏಕೆಂದರೆ ಬೆಳಗ್ಗೆ ತಾನು ಬಿತ್ತಿದ್ದ ಕೋಪದ ಬೀಜ ಸಂಜೆ ಹಣ್ಣಾಗಿ ಅವನ ಹತ್ತಿರ ಬಂದಿತ್ತು. ಬಂಧುಗಳೇ, ಸಂಸಾರದಲ್ಲಿ ನಮ್ಮ ಎಲ್ಲ ಕರ್ಮದ ಫಲವನ್ನು ನಾವೇ ಪಡೆಯುತ್ತೇವೆ. ನಾವು ಮಾಡುವ ಕೆಲಸ, ಯೋಚನೆಯ ಪರಿಣಾಮವನ್ನು ನಾವೇ ಅನುಭವಿಸುತ್ತೇವೆ. ಧನ್ಯವಾದಗಳು.